ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಸರ್ವಮೂಲಕ್ಕೆ ಸೃಷ್ಟಿಕರ್ತನಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ಕಷ್ಟ, ನೋವುಗಳು, ಹಿಂಸೆಗಳು ಇರುವಂಥ ಸಮಯದಲ್ಲಿ ಎಲ್ಲವುಗಳಿಂದ ಬಿಡಿಸುವಂಥದ್ದು ನಿನ್ನ ಕೃಪೆಯೇ. ನಿನ್ನ ಕೃಪಾ ಕಟಾಕ್ಷದಿಂದ ಕಷ್ಟದಲ್ಲಿರುವಂಥವರಿಗೆ ಬಿಡುಗಡೆಯನ್ನು ಕೊಡು. ಈ ಸಂದೇಶದ ಮೂಲಕವಾಗಿ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಬಂದು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಬಹಳ ಸಂತೋಷ ಪ್ರಿಯ ವೀಕ್ಷಕರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸಿದ್ಧರಾಗಿರುವಂಥದ್ದು ಬಹಳ ಸಂತೋಷ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ತನ್ನ ಬಲದಿಂದ ಕಾಯುವಾತನಾಗಿದ್ದಾನೆ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಒಂದು ಪರಿವರ್ತನೆಯನ್ನು ಮಾಡುವಂಥದ್ದಾಗಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ಒಬ್ಬ ನಾಯಕನಾಗಬೇಕಾದ್ರೆ ದೇವರ ಕೃಪಾ ಸಹಾಯ, ಆತನ ಆಶೀರ್ವಾದ ಬಹಳ ಪ್ರಾಮುಖ್ಯ. ಹಾಗಾಗಿ ಈ ದಿನದ ದೈವಿಕ ವಾಕ್ಯದ ಸಂದೇಶ, ನಾವು ಆಧ್ಯಾತ್ಮಿಕ ನಾಯಕರಾಗಬಹುದೇ? ಎಷ್ಟೋ ಸಾರಿ ಕೆಲವರ ಜೀವಿತದಲ್ಲಿ ನನಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸವಿದೆ, ನಾನು ಸಾಮರ್ಥ್ಯವುಳ್ಳವನಾಗಿದ್ದೇನೆ, ನಾನು ಆ ಸ್ಥಾನಕ್ಕೆ ಹೋಗುವುದಕ್ಕೆ ಯೋಗ್ಯನಾಗಿದ್ದೇನೆ, ಆದರೂ ಕೂಡ ಸಮಾಜ ನನ್ನನ್ನು ಗುರುತಿಸ್ತಾ ಇಲ್ಲ, ಅಥವಾ ಸಭೆ ನನಗೆ ಮುಂದೆ ಬರುವುದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ನನಗೆ ನನ್ನದೇ ಆದಂಥ ಸಾಮರ್ಥ್ಯವಿದೆ, ನನ್ನದೇ ಆದಂಥ ತಲಾಂತಿದೆ, ನನಗೆ ನಾಯಕನಾಗುವುದಕ್ಕೆ ಯಾರು ಕೂಡ ಅವಕಾಶವನ್ನು ಕೊಡುತ್ತಾ ಇಲ್ಲ ಅನ್ನುವಂಥ ಚಿಂತನೆ ಅನೇಕರಲ್ಲಿರಬಹುದು ಪ್ರಿಯರೇ. ಆದರೆ ದೇವರು ಪ್ರತಿಯೊಬ್ಬರಿಗೆ ಒಂದು ಅವಕಾಶವನ್ನು ಕೊಡುವಂಥ ಸಮಯದಲ್ಲಿ ಅವಕಾಶವನ್ನು ನಾವು ಹೇಗೆ ಸದ್ಬಳಕೆ ಮಾಡಿಕೊಳ್ತೇವೆ ಅದು ಬಹಳ ಪ್ರಾಮುಖ್ಯ. ಹಾಗಾಗಿ ಈ ದಿನದ ದೈವಿಕ ವಾಕ್ಯದ ಸಂದೇಶದಲ್ಲಿ, ದೇವರ ವಾಕ್ಯದಲ್ಲಿ ಅರಣ್ಯಕಾಂಡ 13ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದುತ್ತಾ ಬರುವಾಗ, ದೇವರ ವಾಕ್ಯದಲ್ಲಿ ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. ಕರ್ತನಲ್ಲಿ ಪ್ರಿಯ ದೇವಜನರ, ಈ ವಾಕ್ಯವನ್ನು ಗಮನಿಸುವಾಗ ಇಸ್ರಾಯೇಲರ 12 ಕುಲದಿಂದ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಒಂದೊಂದು ಕುಲದಿಂದ ಒಬ್ಬ ವ್ಯಕ್ತಿಯನ್ನು ನೀನು ಆಯ್ಕೆ ಮಾಡಿಕೊಳ್ಬೇಕೆಂಬುದಾಗಿ ಯೆಹೋವ ದೇವರು ಮೋಶೆಗೆ ಆಜ್ಞಾಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರು ಯಾರನ್ನು ಕೂಡ ತಿರಸ್ಕಾರ ಮಾಡುವುದಕ್ಕೆ ಹೋಗಲಿಲ್ಲ. ಮೋಶೆಯ ಮುಖಾಂತರವಾಗಿ ಪ್ರತಿಯೊಬ್ಬರಿಗೆ ಒಂದು ಅವಕಾಶವನ್ನು ಕೊಡುವುದಕ್ಕೆ ದೇವರು ಕಾಯುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಅದೇ ಪ್ರಕಾರವಾಗಿ ಮೋಶೆ ಒಂದೊಂದು ಕುಲದಿಂದ ಒಬ್ಬೊಬ್ಬ ವ್ಯಕ್ತಿಯ ಹೆಸರನ್ನು ಕೊಡುವುದಕ್ಕೆ ಆತನು ಮುಂದೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು 13ನೇ ಅಧ್ಯಾಯದ 15 ವಚನದ ತನಕ ನೋಡುವಾಗ ಅಲ್ಲಿ ಕೆಲವರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೆ ಒಂದು ಅವಕಾಶವನ್ನು ಕರ್ತನಾದ ದೇವರು ಕೊಡುವಂಥ ಸಮಯದಲ್ಲಿ ಈ ಇಸ್ರಾಯೇಲ್ನ 12 ಕುಲಗಳಲ್ಲಿ ಯಾರು ಯಾವ ರೀತಿಯಲ್ಲಿ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿಭಾಯಿಸಿದರು ಎಂಬುದಾಗಿ ನೋಡುವಾಗ, ಒಂದು ಕಡೆ ಜ್ಞಾನೋಕ್ತಿ 11ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು,
ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಎಂಬುದಾಗಿ. ನೋಡಿ, ಸೊಲೊಮೋನನು, ಒಬ್ಬ ಅರಸನಾದಂಥ ಸೊಲೊಮೋನನು ದೇವರು ಕೊಟ್ಟಂಥ ಜ್ಞಾನ, ವಿವೇಕ, ಐಶ್ವರ್ಯವನ್ನು ಪಡೆದುಕೊಂಡು ಆತನು ಜ್ಞಾನೋಕ್ತಿಗಳಲ್ಲಿ ಈ ವಾಕ್ಯವನ್ನು ಬರೆಯುವಂಥ ಸಮಯದಲ್ಲಿ ಆತನು ಹೇಳುವಂಥ ಮಾತು, ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು. ಯಾವಾಗ ದೇವರ ಚಿತ್ತ ಆತನ ಕೃಪಾ ಆಶೀರ್ವಾದವಿಲ್ಲದೆ ಯಾರು ಯಾವ ರಾಜ್ಯಭಾರವನ್ನು ಮಾಡುವುದಕ್ಕೂ ಆಗುವುದಿಲ್ಲ, ಯಾವ ಅಧಿಕಾರವನ್ನು ಕೂಡ ನಡೆಸುವುದಕ್ಕೆ ಆಗುವುದಿಲ್ಲ. ಸಭೆಯಲ್ಲಿ ದೇವರ ಕೃಪಾ ಆಶೀರ್ವಾದ ಇದ್ರೆ ಮಾತ್ರ ಒಬ್ಬ ನಾಯಕನಾಗಲಿಕ್ಕೆ ಆ ಸಭೆಯನ್ನ, ಸಂಸ್ಥೆಯನ್ನ ಅಥವಾ ಕುಟುಂಬವನ್ನ ಬೆಳೆಸುವುದಕ್ಕೆ, ನಡೆಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇಂದಿನ ಕಾಲದಲ್ಲಿ ಮಿಷನರಿಗಳು ನಮ್ಮ ಭಾರತ ದೇಶಕ್ಕೆ ಬಂದು ಬಹಳ ಕಷ್ಟಪಟ್ಟು ಸೇವೆಯನ್ನು ಮಾಡಿದ್ದಾರೆ. ತಮ್ಮ ಕುಟುಂಬವನ್ನು ಬಿಟ್ಟು ಏಕಾಂಗಿ ಜೀವನದಲ್ಲಿ ಅವರು ನಮ್ಮ ದೇಶಕ್ಕೆ ಬಂದು ಅನೇಕ ರಾಜ್ಯಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ದಾರೆ, ಸಭೆಗಳನ್ನು ಕಟ್ಟಿದ್ದಾರೆ, ಅನೇಕ ಸ್ಥಳಗಳನ್ನು ಅವರು ಕಷ್ಟಪಟ್ಟು ಸೇವೆಯನ್ನು ಮಾಡಿ ತೆಗೆದಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ದುಃಖಕರವಾದಂಥ ಸಂಗತಿ, ಅನೇಕ ಸಂಸ್ಥೆಗಳು ಇವತ್ತಿನ ದಿನದಲ್ಲಿ ಆ ಮಿಷನರಿಗಳು ತೆಗೆದಂಥ ಆ ಒಂದು ಸ್ಥಳವನ್ನು ಮಾರುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ತಮ್ಮ ಸ್ವಾರ್ಥ ಬಳಕೆಗೆ ಅದನ್ನು ಮಾರಿ ಹಣವನ್ನು ಸಂಪಾದನೆ ಮಾಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಅದು ಯಾವುದೇ ಒಂದು ಶಾಲೆ ಇರ್ಬೋದು, ಸಭೆಗಳಿರ್ಬೋದು, ಅಥವಾ ಯಾವುದೇ ಆಸ್ಪತ್ರೆಗಳಿರ್ಬೋದು, ಯಾವುದೇ ಸೇವೆಯನ್ನು ಮಾಡದೆ ಅವರು ಇರುವಂಥ ಸ್ಥಳಗಳನ್ನು ಮಾರಿ ಬಂದಂಥ ಹಣದಲ್ಲಿ ತಮ್ಮ ಒಂದು ಕುಟುಂಬವನ್ನು, ತಮ್ಮ ಜೀವಿತವನ್ನು ನಡೆಸಿ ಹಣವನ್ನು ಸಂಪಾದನೆ ಮಾಡುವಂಥ ಒಂದು ವ್ಯಾಪಾರಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ದೇವರು ಆ ಇಸ್ರಾಯೇಲರ 12 ಕುಲಗಳಲ್ಲಿ ಪ್ರತಿಯೊಬ್ಬರಿಗೆ ಒಂದು ಅವಕಾಶವನ್ನು ಕೊಟ್ಟಾಗ, ಅದೇ ರೀತಿಯಾಗಿ ಸೊಲೊಮೋನನು ಕೂಡ ತನ್ನ ಜ್ಞಾನೋಕ್ತಿಯಲ್ಲಿ ತಿಳಿಸಿದ ಹಾಗೆ, ಯಾವಾಗ ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಎಂಬುದಾಗಿ ನಾವು ನೋಡುತ್ತೇವೆ. ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ಪ್ರಜೆ ಯಾವಾಗ ದೇವರೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಂಬಿಗಸ್ತನಾಗಿ ಆತನು ಜೀವಿಸುತ್ತಾನೆ, ಆವಾಗ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಪ್ರಿಯರೇ. ಯಾಕೆಂದರೆ ಜ್ಞಾನೋಕ್ತಿ ನಾವು 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುತ್ತೇವೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಇವತ್ತಿನ ದಿನದಲ್ಲಿ ದೇವರಲ್ಲಿ ನಂಬಿಗಸ್ತರಾಗಿ ಜೀವಿಸುವಾಗ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾವ ರೀತಿ ಆಧ್ಯಾತ್ಮಿಕ ನಾಯಕನಾಗಿ ಸೇವೆ ಮಾಡಬೇಕೆಂಬುದಾಗಿ ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ, ಅಲ್ಲಿ ನಾವು ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನವನ್ನು ನೋಡುವಾಗ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಈ ಲೋಕದಲ್ಲಿರುವಂಥ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ನೀವು ವಿಧೇಯರಾಗಿ ನೀವು ಜೀವಿಸಬೇಕು ಪ್ರಿಯರೇ. ಯಾಕೆಂದರೆ ದೇವರು ವಿಧೇಯತ್ವದ ಯಜ್ಞವನ್ನು ಇಷ್ಟಪಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ವಿಧೇಯತೆ ಅನ್ನುವಂಥದ್ದು ದೇವರಿಗೆ ಬಹಳ ಇಷ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದೆ ಹೇಳುವಂಥದ್ದಾಗಿದೆ, ಮನುಷ್ಯರನ್ನ ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೋಡಿ, ದೇವರಿಗೆ ನಾವು ಭಯಪಡುವುದರ ಮೂಲಕವಾಗಿ ನಾವು ಸರಳ ಮನಸ್ಸಿನಿಂದ ನಾವು ಕೆಲಸವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಯಾರು ಕೂಡ ದೇವರಿಗೆ ಭಯಪಡ್ತಾ ಇಲ್ಲ ಪ್ರಿಯರೇ. ಇವತ್ತಿನ ದಿನದಲ್ಲಿ ಬರೀ ಹಣದಾಸೆಯ ಮೂಲಕವಾಗಿ, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ, ಜನರಿಗೆ ಭಯಪಡುವುದರ ಮೂಲಕವಾಗಿ ದೇವರನ್ನ ಮರೆತು ತಮ್ಮದೇ ಆದಂಥ ಆಲೋಚನೆಯಲ್ಲಿ ಜೀವಿಸಿ ಕೇವಲ ಸಂಪಾದನೆಗೋಸ್ಕರವಾಗಿ ಅಧಿಕಾರದಾಹಿಗಳಾಗಿ ಆ ಒಂದು ಪ್ರಾಮುಖ್ಯವಾದ ಸ್ಥಾನದಲ್ಲಿ ಅವರು ಕೂತುಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ,
ಪ್ರತಿಯೊಬ್ಬನು ಸೇವೆ ಮಾಡುವಾಗ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸವನ್ನ ಮಾಡಿರಿ. ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕೇವಲ ಮನುಷ್ಯನು ಮೆಚ್ಚಿಸುವ ರೀತಿಯಲ್ಲಿ ನಾವು ಸೇವೆ ಮಾಡುವಂಥದ್ದಲ್ಲ, ಮನುಷ್ಯನನ್ನ ಮೆಚ್ಚಿಸುವ ರೀತಿಯಲ್ಲಿ ಅಧಿಕಾರವನ್ನ ನಡೆಸುವಂಥದ್ದಲ್ಲ ಪ್ರಿಯರೇ. ಇದರಿಂದ ಯಾವುದೇ ಒಂದು ಆಶೀರ್ವಾದಗಳು ಸಿಗುವುದಿಲ್ಲ. ಒಂದು ವೇಳೆ ಮನುಷ್ಯನನ್ನ ಮೆಚ್ಚಿಸಿ ನಾವು ಕೆಲಸವನ್ನ ಮಾಡುವುದಾದರೆ ಈ ಲೋಕದ ಒಂದು ಸಂಪ್ರದಾಯದ ಪ್ರಕಾರವಾಗಿ ಕೆಲವು ಹಾರಗಳನ್ನ, ಕೆಲವು ಶಾಲ್ಗಳನ್ನ ಹಾಕಬಹುದು ಪ್ರಿಯರೇ. ಇದರಿಂದ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರು ನಮಗೆ ಅದಕ್ಕಿಂತಲೂ ವಿಭಿನ್ನವಾದಂಥ ಕಿರೀಟವನ್ನ, ಆಶೀರ್ವಾದವನ್ನ ನಮಗೆ ಕೊಡಬೇಕಾದ್ರೆ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಸೇವೆಯನ್ನ ಮಾಡಬೇಕಾಗಿದೆ. ಯಾವ ರೀತಿ ಸೇವೆ ಎಂಬುದಾಗಿ ನೋಡುವಾಗ, ಆಧ್ಯಾತ್ಮಿಕವಾದಂಥ ಜೀವಿತದ ಮೂಲಕವಾಗಿ ಕರೆಯಲ್ಪಟ್ಟವರಾಗಿ ಕರ್ತನಿಗೆ ವಿಧೇಯರಾಗಿ ಆತನು ಮೆಚ್ಚುವ ರೀತಿಯಲ್ಲಿ ಸರಳ ಮನಸ್ಸಿನಿಂದ ಮನುಷ್ಯರು ನೋಡಲಿ ಎಂಬುದಾಗಿ ಸೇವೆ ಮಾಡದೆ ದೇವರು ನೋಡುವವನಾಗಿದ್ದಾನೆ ಅನ್ನುವಂಥ ರೀತಿಯಲ್ಲಿ ನಾವು ಸೇವೆಯನ್ನ ಮಾಡಬೇಕೆಂಬುದಾಗಿ ಇಲ್ಲಿ ಪೌಲನು ಕೊಲೊಸ್ಸೆ ಸಭೆಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನು ಹೇಳುವಂಥದ್ದು ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಇವತ್ತು ದೇವರ ವಾಕ್ಯ ಹೇಳುವಂಥದ್ದು ಕರ್ತನಿಗೋಸ್ಕರವಾಗಿ ನಾವು ಮನಪೂರ್ವಕವಾಗಿ ಆ ಸೇವೆಯನ್ನ ನಾವು ಮಾಡಬೇಕಾಗಿದೆ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನ ಹೊಂದುವೆಂದು ತಿಳಿದಿದ್ದೀರಲ್ಲ. ನೋಡಿ, ಕರ್ತನಲ್ಲಿ ಆ ಪರಲೋಕದ ಬಾಧ್ಯತೆಯನ್ನ ದೇವರು ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಬಾಧ್ಯತೆಗೋಸ್ಕರವಾಗಿ ನಾವು ಸೇವೆ ಮಾಡಬೇಕು. ಆ ಬಾಧ್ಯತೆಗೋಸ್ಕರವಾಗಿ ನಾವು ಅಧಿಕಾರವನ್ನ ನಾವು ನಡೆಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಜನರು ನೋಡುವ ರೀತಿಯಲ್ಲಿ ನಾವು ನಾಯಕತ್ವವನ್ನು ವಹಿಸದೆ ದೇವರ ಪ್ರಸನ್ನತೆ, ಆತನ ಪ್ರಸನ್ನತೆ ನಮ್ಮ ಮೇಲೆ ಇದೆ, ಆತನು ಪ್ರತಿಯೊಬ್ಬರನ್ನ ಮನಪೂರ್ವಕವಾಗಿ ನೋಡುವವನಾಗಿದ್ದಾನೆ ಅನ್ನುವಂಥ ಆ ಒಂದು ಯೋಚನೆಯ ಮೂಲಕವಾಗಿ ನಾವು ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಿರಬೇಕು ಪ್ರಿಯರೇ. ಯಾಕೆಂದರೆ ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ನೀವು ಕರ್ತನಾದ ದೇವರಿಗೆ ನೀವು ದಾಸರಾಗಿದ್ದೀರಿ. ಯಾವಾಗಲೂ ಕೂಡ ಒಂದೇ ಕ್ಷಣ ನಾವು ಪ್ರಾಮುಖ್ಯವಾದಂಥ ಸ್ಥಾನಗಳನ್ನು ಹೊಂದುವುದಕ್ಕೆ ನಾವು ಹೋಗಬಾರದು ಪ್ರಿಯರೇ. ಪ್ರತಿಯೊಬ್ಬನು ತನ್ನ ಯೋಗ್ಯತೆಗೆ ಮೀರಿ ಯಾವತ್ತೂ ಕೂಡ ನಡೆದುಕೊಳ್ಳಬಾರದು. ದೇವರಿಗೆ ಅವಿಧೇಯನಾಗಿ ನಾಯಕತ್ವವನ್ನು ನಡೆಸಬಾರದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನಷ್ಟೇ. ನಾವು ನೋಡುತ್ತೇವೆ, ಅನ್ಯಾಯ ಮಾಡುವವನು ಅನ್ಯಾಯದಿಂದಲೇ ತಕ್ಕ ಪ್ರತಿಫಲವನ್ನು ಹೊಂದುವನು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಒಂದು ಸಂಸ್ಥೆ ಬಿದ್ದು ಹೋಗಬೇಕಾದ್ರೆ, ಒಂದು ಸಂಘ ಸಂಸ್ಥೆಗಳು ಬಿದ್ದು ಹೋಗಬೇಕಾದ್ರೆ, ಅಥವಾ ಚರ್ಚ್ಗಳು ಇವತ್ತು ಸೇವೆಯಲ್ಲಿ ಬಿದ್ದು ಹೋಗಬೇಕಾದ್ರೆ ಕಾರಣ ಅವರಲ್ಲಿರುವಂಥ ದರ್ಪದ ಒಂದು ಅಧಿಕಾರ, ಒಂದು ಆಧ್ಯಾತ್ಮಿಕ ಜೀವಿತ ಇಲ್ಲದಂಥ ಅಧಿಕಾರ, ಆತ್ಮಿಕವಾದಂಥ ಜೀವಿತವಿಲ್ಲದಂಥ ಅಧಿಕಾರವನ್ನು ಅವರು ಪಡೆದುಕೊಂಡು ನಡೆಸುವಂಥ ಸಮಯದಲ್ಲಿ ತಮ್ಮದೇ ಆದಂಥ ಆಲೋಚನೆ, ತಮ್ಮದೇ ಆದಂಥ ಜ್ಞಾನದ ಮೂಲಕವಾಗಿ ಅಧಿಕಾರವನ್ನು ನಡೆಸುವಾಗ ಅವರು ಬಿದ್ದು ಹೋಗುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ನನ್ನ ಆತ್ಮೀಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ಇವತ್ತು ದೇವರು ನಮ್ಮನ್ನ ಪ್ರೀತಿಪೂರ್ವಕವಾಗಿ ನಮ್ಮನ್ನ ಒಂದು ಉತ್ತಮವಾದಂಥ ಪ್ರಜೆಗಳು, ನಾಯಕರು ಎಂಬುದಾಗಿ ಕರೆದಿರುವಾಗ, ಪ್ರತಿಯೊಬ್ಬರಿಗೆ ಒಂದೊಂದು ಅವಕಾಶಗಳನ್ನು ಕೊಡುವಾಗ ಅವಕಾಶಗಳನ್ನು ನಾವು ದುರ್ಬಳಕೆ ಮಾಡಿಕೊಳ್ಳದೆ ಅದನ್ನು ಯೋಗ್ಯವೆಂದು ಎಣಿಸಿ ವಿಧೇಯರಾಗಿ ನಾವು ಸೇವೆಯನ್ನು ಮಾಡುವಾಗ, ವಿಧೇಯರಾಗಿ ನಾವು ನಾಯಕರಾಗಿ ಸೇವೆಯನ್ನು ಮಾಡುವಾಗ ಆಧ್ಯಾತ್ಮಿಕವಾಗಿ ದೇವರು ತನ್ನ ಕೃಪಾಶೀರ್ವಾದದಿಂದ ನಮ್ಮನ್ನು ಬಲಪಡಿಸುತ್ತಾನೆ ಪ್ರಿಯರೇ. ಯಾಕೆಂದ್ರೆ ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದನ್ನು, ಸರಿಯಾದದನ್ನು ಮಾಡಿರಿ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದ ಕೊನೆಯ ಭಾಗದಲ್ಲಿ ದೇವರು ಪೌಲನ ಮೂಲಕವಾಗಿ ಕೊಲೊಸ್ಸೆ ಸಭೆಗೆ ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾವು ಆಧ್ಯಾತ್ಮಿಕ ನಾಯಕರಾಗಿ ಸೇವೆ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರಿಗೆ ಯೋಗ್ಯರಾಗಿ ನಾವು ಸೇವೆ ಮಾಡುವಾಗ
ದೇವರು ನಮಗೆ ತಕ್ಕಂಥ ಪ್ರತಿಫಲವನ್ನು, ಆ ಪರಲೋಕದ ಬಾಧ್ಯತೆಯನ್ನು ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಾವು ಪರಲೋಕದ ಬಾಧ್ಯತೆಗಳನ್ನು ಪಡೆದುಕೊಳ್ಳುವುದಕ್ಕೆ ನಾವು ತವಕ ಪಡ್ತಾ ಇದ್ದೇವಾ? ಅಥವಾ ಈ ಲೋಕದ ಜನರನ್ನು ಮೆಚ್ಚಿಸುವುದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವಾ? ಈ ಲೋಕದ ಜನರನ್ನು ಮೆಚ್ಚಿಸುವುದಕ್ಕೆ ನಾವು ಅಧಿಕಾರವನ್ನು ನಡೆಸ್ತಾ ಇದ್ದೇವಾ? ಹಾಗಾಗಿ ಒಬ್ಬನು ಸಭಾಪಾಲಕನಾಗಿ ತನ್ನ ಸೇವೆಯನ್ನು ಮಾಡಬೇಕಾದ್ರೆ ಆಧ್ಯಾತ್ಮಿಕವಾದಂಥ ಸಭಾಪಾಲಕನಾಗಿ ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನು, ಪವಿತ್ರಾತ್ಮ ಭರಿತನೂ ಆಗಿ ಸೇವೆಯನ್ನು ಮಾಡುವಾಗ ಕರ್ತನ ಆಶೀರ್ವಾದ ಅವನ ಕುಟುಂಬದಲ್ಲಿ ಯಾವಾಗಲೂ ಕೂಡ ಇರುವಂಥದ್ದಾಗಿದೆ ಪ್ರಿಯರೇ. ಮತ್ತೆ ನಾನು ಆ ಒಂದು ಅರಣ್ಯಕಾಂಡ 13ನೇ ಅಧ್ಯಾಯ ನಾವು 17ನೇ ವಚನವನ್ನು ನೋಡುವಾಗ ಇಲ್ಲಿ 12 ಕುಲದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡುವಂಥ ಸಮಯದಲ್ಲಿ 17ನೇ ವಚನ ಹೇಳ್ತದೆ. ಅರಣ್ಯಕಾಂಡ 13ನೇ ಅಧ್ಯಾಯ 17ನೇ ವಚನ, ಕಾನಾನ್ ದೇಶವನ್ನ ಸಂಚರಿಸಿ ನೋಡುವುದಕ್ಕೆ ಮೋಶೆ ಅವರನ್ನು ಕಳುಹಿಸುವಾಗ ಅವರಿಗೆ, ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಆ ದೇಶದ ಸಂಗತಿಯನ್ನೆಲ್ಲ ನೋಡಿ ತಿಳಿದುಕೊಳ್ಳಬೇಕು. ನೋಡಿ, ದೇವರು ಕೊಟ್ಟಂತ ಒಂದು ಜವಾಬ್ದಾರಿ, ಆ ದೇಶವನ್ನ ಸರಿಯಾಗಿ ಸಮೀಕ್ಷೆ ಮಾಡಿ ನೀವು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಅಲ್ಲಲ್ಲಿ ಒಂದೊಂದು ಕುಲದ ಒಬ್ಬೊಬ್ಬ ನಾಯಕನಿಗೆ ಒಂದು ಅಧಿಕಾರವನ್ನ ಕೊಡುವಂಥದ್ದನ್ನ ನಾವು ನೋಡುತ್ತೇವೆ. ಇದರಲ್ಲಿ ಕರೆಯಲ್ಪಟ್ಟವರು 12 ಜನ ಆದ್ರೂ ಕೂಡ ಯಾರು ದೇವರ ಮಾತಿಗೆ ವಿಧೇಯರಾಗಿ ಮೋಶೆ ಹೇಳಿದಂಥ ಮಾತನ್ನ ಶ್ರದ್ಧೆ ಭಕ್ತಿಯಿಂದ ಕೇಳಿ ಯಾವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವುದು ಬಹಳ ಪ್ರಾಮುಖ್ಯ ಪ್ರಿಯರೇ. ಇವತ್ತಿನ ದಿನದಲ್ಲಿ ಕುಟುಂಬವಾಗಿರ್ಬೋದು ಅಥವಾ ಯಾವುದೇ ಒಂದು ಸಭೆಯಾಗಿರಬಹುದು ಪ್ರಿಯರೇ, ಅಥವಾ ಒಂದು ಸಂಸ್ಥೆಯಲ್ಲಿ ಪ್ರಾಮುಖ್ಯವಾದಂಥ ನಾಯಕನನ್ನ ದೇವರು ಆರಿಸಿಕೊಂಡಿರುವಾಗ ದೇವರು ಆತನಿಗೆ ಪವಿತ್ರಾತ್ಮ ಭರಿತನಾಗಿ ಕೆಲವು ಎಚ್ಚರಿಕೆಗಳನ್ನು ಕೊಡುವಾಗ ಅದನ್ನು ಮನಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತನ್ನ ಹೆಜ್ಜೆಯನ್ನು ದೇವರ ಮೇಲೆ ಇಟ್ಟು ತನ್ನ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಾಗ ದೇವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಯಾಕೆಂದರೆ ಅಲ್ಲಿ ಹೇಳುತ್ತೆ ದೇವರ ವಾಕ್ಯ ಮುಂದೆ 18ನೇ ವಚನದಲ್ಲಿ, ಅಲ್ಲಿನ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶವು ಒಳ್ಳೆಯದೋ ಕೆಟ್ಟದೋ, ಅವರ ವಾಸಸ್ಥಳಗಳು ಪಾಳೆಯಗಳು ಕೋಟೆಗಳು, ಭೂಮಿಯು ಸಾರವಾದದ್ದೋ ನಿಸ್ಸಾರವಾದದ್ದೋ, ಮರಗಳುಳ್ಳದೋ ಬೈಲೋ ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. ಆಗ ದ್ರಾಕ್ಷಲತೆಗಳ ಪ್ರಥಮ ಫಲ ಕಾಲವಾಗಿತ್ತು. ನೋಡಿ, ಎಷ್ಟು ಕೆಲಸವನ್ನ ಅಲ್ಲಿ ಅವರಿಗೆ ಎಚ್ಚರಿಕೆಯಾಗಿ ನೀಡುವಂಥದ್ದನ್ನ ನಾವು ನೋಡ್ತೇವೆ. ಪ್ರತಿಯೊಂದು ವಿಚಾರಗಳಲ್ಲಿ ಮನುಷ್ಯರಿಂದ ಹಿಡಿದು ಆ ಭೂಮಿಯಿಂದ ಹಿಡಿದು ಅಲ್ಲಿ ಬೆಳೆಯುವಂಥ ಫಲವತ್ತಾದಂಥ ದ್ರಾಕ್ಷೆಯ ಗೊಂಚಲುಗಳ ಬಗ್ಗೆ ಇರ್ಬೋದು, ಅಲ್ಲಿನ ಜನರ ಒಂದು ಸಾಮರ್ಥ್ಯದ ಬಗ್ಗೆ ಎಲ್ಲವನ್ನ ಸವಿಸ್ತಾರವಾಗಿ ನೀವು ತಿಳಿದುಕೊಂಡು ಬರಬೇಕೆಂಬುದಾಗಿ ಅವರಿಗೆ ಬೋಧಿಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅದೇ ಅರಣ್ಯಕಾಂಡ 13ನೇ ಅಧ್ಯಾಯ 25ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಪ್ರತಿಯೊಬ್ಬರ ಜೀವಿತ ಹೇಗಿತ್ತು. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನ ಮತ್ತು ಇಸ್ರಾಯೇಲರ ಸರ್ವ ಸಮೂಹದ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳದಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನ ನಾವು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಕಾಲೇಬ ಮತ್ತು ಯೆಹೋಶುವ ಒಂದು ಉತ್ತಮವಾದಂಥ ಸಮೀಕ್ಷೆಯನ್ನು ಅಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದರೆ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ
ಕಾಲೇಬನು ಅವರನ್ನು ಸುಮ್ಮನಿರಿಸಿರಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಇಲ್ಲಿ ಉಳಿದಂಥ 10 ಜನರು ಸರಿಯಾದಂಥ ಸಮೀಕ್ಷೆಯನ್ನ ನೀಡುವುದಿಲ್ಲ ಪ್ರಿಯರೇ. ಒಂದು ಭಯದ ವಾತಾವರಣದಲ್ಲಿ ಇಲ್ಲಸಲ್ಲದ ಒಂದು ಆರೋಪಗಳ ಮೂಲಕವಾಗಿ ಅವರು ವರದಿಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಕಾಲೇಬ ಮತ್ತು ಯೆಹೋಶುವ ನೈಜ ವರದಿಗಳನ್ನು ಆ ಒಂದು ಕಾನಾನ್ ದೇಶದ ಬಗ್ಗೆ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಉತ್ತಮ ನಾಯಕನಲ್ಲಿರುವಂಥ ಗುಣಲಕ್ಷಣಗಳನ್ನು ನಾವು ನೋಡುವಾಗ ದೇವರು ಕೊಟ್ಟಂಥ ಜವಾಬ್ದಾರಿಯನ್ನು ಸರಿಯಾಗಿ ಸಮೀಕ್ಷೆಯನ್ನು ಮಾಡಿ ಆ ಸಾಮರ್ಥ್ಯ ದೇವರಿಂದ ಬಂದಿದೆ, ನಾವು ಜಯಿಸಬಹುದು ಅನ್ನುವಂಥ ನಂಬಿಕೆಯಲ್ಲಿ ಜೀವಿಸುವಾಗ ಅದು ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಪ್ರಿಯರೇ. ಇಲ್ಲಿಯೂ ಕೂಡ ನಾವು ನೋಡುತ್ತೇವೆ 14ನೇ ಅಧ್ಯಾಯ ಅರಣ್ಯಕಾಂಡ 14ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಇಸ್ರಾಯೇಲರಿದ್ದಂಥ ಒಂದು ಕೆಟ್ಟ ಆಲೋಚನೆ, ನಮಗೆ ಇವರ ನಾಯಕತ್ವ ನಮಗೆ ಬೇಕಾಗಿಲ್ಲ, ಮತ್ತೆ ನಾವು ಒಬ್ಬ ನಾಯಕನನ್ನು ಮಾಡಿಕೊಂಡು ಮತ್ತೆ ನಾವು ಐಗುಪ್ತ ದೇಶಕ್ಕೆ ಹೋಗೋಣ. ದೇವರು ಕಷ್ಟಪಟ್ಟು ಐಗುಪ್ತ ದೇಶದಿಂದ ಅವರನ್ನು ಕರೆದುಕೊಂಡು ಬಂದಿರುವಾಗ ಪ್ರತಿಯೊಬ್ಬರಿಗೂ ನಾಯಕರಾಗಲು ಒಂದು ಅವಕಾಶವನ್ನು ಕೊಟ್ಟಾಗ ಅವರು ಸರಿಯಾದಂಥ ಮಾಹಿತಿಯನ್ನು ನೀಡದೆ ಇಲ್ಲಿ ಕಾಲೇಬ ಮತ್ತು ಯೆಹೋಶುವ ಅವರು ನಾವು ಅದನ್ನು ಜಯಿಸ್ತೇವೆ, ದಯಮಾಡಿ ನೀವು ಹೋಗಬೇಡಿ ಎಂಬುದಾಗಿ ಎಷ್ಟು ಬೇಡಿಕೊಂಡರೂ ಕೂಡ ಅವರು ಅವರ ಮಾತಿಗೆ ಕಿವಿಗೊಡಲೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕವಾಗಿ ನಮ್ಮ ಕರ್ತನಾದ ದೇವರು ಪ್ರತಿಯೊಬ್ಬರಿಗೆ ಒಂದೊಂದು ಅವಕಾಶಗಳನ್ನು ಕೊಡುವಂಥ ಸಮಯದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳುವ ರೀತಿ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ. ಇವತ್ತು ದೇವರು ನಿಮ್ಮನ್ನು ಬಲಿಷ್ಠರಾದಂಥ ಆಧ್ಯಾತ್ಮಿಕ ನಾಯಕರನ್ನಾಗಿ ವಿಶ್ವಾಸಿಗಳನ್ನಾಗಿ ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ನಾವು ಹೇಗೆ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳುತ್ತೇವೆ, ಆತನ ಶಬ್ದಕ್ಕೆ ಹೇಗೆ ನಾವು ಕಿವಿಗೊಡುತ್ತೇವೆ, ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ 14ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನೋಡುವಾಗ ಅವರು ಹೇಳುವಂಥ ಕಾಲೇಬ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ನೋಡಿ, ಯಾವ ರೀತಿಯಲ್ಲಿ ಜನರನ್ನು ಅಲ್ಲಿ ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ, ನಾವು ದೇವರಿಗೆ ವಿರುದ್ಧವಾಗಿ ಹೋಗಬಾರದು. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನ ಕೈ ಬಿಟ್ಟನು, ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಿರಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಎಷ್ಟು ಹೇಳಿದ್ರೂ ಕೂಡ ಅವರು ಕೇಳುವ ಸ್ಥಿತಿಗೆ ಹೋಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಅವರನ್ನೇ ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯೆಹೋವನ ತೇಜಸ್ಸು ದೇವದರ್ಶನದ ಗುಡಾರದಲ್ಲಿ ಒಳೆದು ಇಸ್ರಾಯೇಲರಿಗೆ ಕಾಣಿಸಿತು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ದೇವರ ಪ್ರಸನ್ನತೆ ಅಲ್ಲಿ ಕಾಲೇಬ ಯೆಹೋಶುವರ ಸಂಗಡ ಇತ್ತು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರು ಇವತ್ತು ಪ್ರತಿಯೊಬ್ಬರಿಗೆ ಒಂದೊಂದು ಅವಕಾಶವನ್ನು ಕೊಡುವಾಗ ನಾವು ಪೂರ್ಣ ಹೃದಯದಿಂದ ನಾವು ಸೇವೆ ಮಾಡಬೇಕು, ಸಿದ್ಧವಾದ ಮನಸ್ಸಿನಿಂದ ನಾವು ಸೇವೆ ಮಾಡಬೇಕು, ದೀನತೆಯಿಂದ ಸೇವೆ ಮಾಡಬೇಕು, ಸಂತೋಷದಿಂದ ನಾವು ಸೇವೆಯನ್ನು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಅವಕಾಶವನ್ನು ನಾವು ದುರ್ಬಳಕೆ ಮಾಡಿಕೊಂಡು ನಮ್ಮದೇ ಆದಂಥ ಮಾರ್ಗದಲ್ಲಿ ಹೋಗುವಾಗ ಆಶೀರ್ವಾದವನ್ನು ಕಳ್ಕೊಳ್ತೇವೆ. ಅಂಥ ಜೀವಿತ ನಮ್ಮದಾಗಿರದೆ ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡೋಣ, ಕೆಲಸವನ್ನು ಮಾಡೋಣ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆಯೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಪ್ರಸನ್ನತೆ, ಕೃಪೆ ಸದಾಕಾಲ ಅವರ ಕುಟುಂಬದಲ್ಲಿ, ಅವರ ಕೆಲಸದಲ್ಲಿ ಸದಾಕಾಲ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ನಿಮಗೋಸ್ಕರವಾಗಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ದಿನದಲ್ಲಿ, ಈ ಸಮಯದಲ್ಲಿ ಆಶೀರ್ವದಿಸಿ ತನ್ನ ಬಲದಿಂದ ಕಾಪಾಡಲಿ. ಆಮೇನ್.